ನೀವೇ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಜಯಮಾಲ ಅವರು ಆಗಿನ ಅಧ್ಯಕ್ಷ ಜಯಮಾಲ ಅವರು ಬಂದು ನಿಮ್ಮನ್ನು ಭೇಟಿಯಾಗಿ ಮಲ್ಟಿಪ್ಲೆಕ್ಸ್ನಲ್ಲಿ ಅವರ ಮನಸೋ ಇಚ್ಛೆ ಈ ಒಂದು ಏನು ಟಿಕೆಟ್ ದರವನ್ನು ಹೆಚ್ಚಿಸ್ತಾ ಇದ್ದಾರೆ, ವಾರಾಂತ್ಯದಲ್ಲಿ 500, 1000, 1500ವರೆಗೂ ಹೆಚ್ಚಿಸ್ತಾರೆ. ಅಲ್ಲಿ ಚಿತ್ರ ನೋಡೋಕ್ಕಾಗೋದಿಲ್ಲ, ಕನ್ನಡ ಚಿತ್ರರಂಗ ಅದರಿಂದ ಸ್ವರ್ಗೋಗುತ್ತೆ ಅಂತ ಹೇಳಿದಾಗ ನೀವೊಂದು ನಿರ್ಧಾರ ತಗೊಂಡ್ರಿ. ಹೇಳಿದ್ರಿ ಎಷ್ಟು ಮಾಡಬೇಕು ಅಂತ ಕೇಳಿದೆ. ನಾನು 150 ರೂಪಾಯಿ ಮಾಡಿ ಅಂತ ಹೇಳಿದೆ. ಅದಕ್ಕೆ ತಾವು ಆ ಕಡೆ ಈ ಕಡೆ ಯೋಚನೆ ಮಾಡಿ 200 ರೂಪಾಯಿ ದರ ನಿಗದಿ ಮಾಡಿದ್ರಿ. ಆದರೆ ಆ ಆದೇಶ ಕಾನೂನು ಇಲಾಖೆಯಿಂದ ಬರಬೇಕಾಗಿತ್ತು. ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬಂದು ಅವರು ಇವತ್ತು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ. ಅದನ್ನು ಕೂಡ ನೆನಗುದಿಗೆ ಬಿದ್ದಿದೆ. ಎಲ್ಲವನ್ನು ಕೂಡ ನೀವು ಮಾಡಿಕೊಡ್ಬೇಕು. ಆ ನಂಬಿಕೆ ನನಗಿದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಕೈ ಹಿಡಿದು ನಡೆಸಿದಂಥವ್ರು ಅಲ್ಲಿಂದ ಇಲ್ಲಿವರೆಗೆ ಮಾನ್ಯ ಮುಖ್ಯಮಂತ್ರಿಗಳು. ಹಾಗೆ ಜೊತೆಗೆ ಈಗಾಗಲೇ ವಾರ್ತಾ ಇಲಾಖೆಯಲ್ಲಿ ಆನ್ಲೈನ್ ಚರ್ಚೆ ಆಗಿತ್ತು. ಆನ್ಲೈನ್ ಟಿಕೆಟ್ ವ್ಯವಸ್ಥೆ ಮಾಡೋದಕ್ಕೆ ಸರ್ಕಾರವೇ ಮುಂದಾಗಬೇಕು ಅಂತ ಹೇಳಿದಾಗ ಅದಕ್ಕೆ ಸುಮಾರು ಒಂದು 40-45 ಲಕ್ಷ ಖರ್ಚು ಮಾಡಿ ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ರು. ಯಾಕೋ ಏನೋ ಗೊತ್ತಿಲ್ಲ, ಮತ್ತೆ ನಿಂತೋಯ್ತು. ಅದನ್ನ ಮರುಪರಿಶೀಲನೆ ಮಾಡಿ ವಾರ್ತಾ ಇಲಾಖೆಯ ಅಧಿಕಾರಿಗಳಿಗೆ ನೀವು ಆದೇಶವನ್ನ ಕೊಡಬೇಕು. ಹಾಗೆ OTT ಇವಾಗಲೇ ಕೇರಳ ಸರ್ಕಾರದಲ್ಲಿ OTT ನಿಯಮವನ್ನ ಸರ್ಕಾರ ಅವರೇ ವಹಿಸಿಕೊಂಡು ಅವರೇ ಜಾರಿ ಮಾಡಿದ್ದಾರೆ. ದಯಮಾಡಿ ಅದಕ್ಕೂ ಕೂಡ ತಾವು ಹೆಚ್ಚಿನ ಗಮನವನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಹೊತ್ತು ನನಗೆ ಅವಕಾಶ ಇಲ್ಲ. ಯಾಕೆಂದ್ರೆ ಬೇಕಾದಷ್ಟಿದೆ. ಇವತ್ತು ನಾವು ನಿಮ್ಮನ್ನ ಕೇಳ್ಕೊಳ್ಳೋದಿಷ್ಟೇ. ಎಲ್ಲಾದ್ರೂ ಮೈಸೂರಿನಲ್ಲಿ ಈಗಾಗಲೇ ನೀವು ಹೇಳಿದ್ರಿ ಮಾಧ್ಯಮದಲ್ಲಿ ಚಿತ್ರ ನಗರಿಯನ್ನ ನಿಮಗೂ ಆಸೆ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಆಸೆ ಇತ್ತು. ಮೈಸೂರು ನಗರದಲ್ಲಿ ಚಿತ್ರನಗರಿ ಆಗಬೇಕು ಅಂತ ಹೇಳ್ಬಿಟ್ಟು ಆಸೆ ಇತ್ತು ನಿಮಗೂ ಕೂಡ. ನೀವು ನಿಮ್ಮ ಕಾಲದಲ್ಲಿ ನನಗೆ ಇವತ್ತು ಜ್ಞಾಪಕ ಇದೆ, ಮಹಾದೇವನ ಕರೆದು ಫೆಬ್ರವರಿ 19ನೇ ತಾರೀಕು ಆ ಒಂದು ಚಿತ್ರನಗರಿಗೆ ಗುದ್ದಿ ಪೂಜೆ ಹಾಕು ಅಂತ ಹೇಳ್ಬಿಟ್ಟು ನನ್ನ ಎದುರುಗಡೆ ತಾವು ಹೇಳಿದ್ರಿ. ಆದ್ರೆ ಚುನಾವಣೆ ಒಂದು ಅನೌನ್ಸ್ ಆದ್ಮೇಲೆ ಅದು ಕೂಡ ಕಾರ್ಯಗತ ಆಗ್ಲಿಲ್ಲ. ಈಗಲಾದ್ರೂ ಅದನ್ನ ನಮಗೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನ ಮಾಡ್ಕೊಳ್ತಾ, ಎಲ್ಲ ವಿಷಯ ನಿಮ್ಗೆ ಗೊತ್ತಿದೆ, ನಿಮ್ಮ ಅಧಿಕಾರಿಗಳಿಂದ ನೀವು ತಿಳ್ಕೊಂಡಿದ್ದೀರಾ. ಹಾಗಾಗಿ ಹೆಚ್ಚು ಪ್ರಸ್ತಾವನೆಯನ್ನ ನಿಮ್ಮ ಮುಂದೆ ಇಡೋದಿಲ್ಲ. ನನಗೆ ಮಾತು ಕೊಟ್ಟಿದ್ರಿ, ನನಗೆ ಪ್ರೀತಿಯಿಂದ ಕರೆದು ನನಗೆ ಒಂದು ಮಾತು ಹೇಳಿದ್ರಿ. ಅವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನ ಕಟ್ಟಬೇಕಾಗಿದೆ. ಮಾನ್ಯ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ರು, ತಾವು ಹಣಕಾಸಿನ ಮಂತ್ರಿಗಳಾಗಿ 1 ಕೋಟಿ ಹಣವನ್ನ ಅವತ್ತು ನೀವು ಕೊಟ್ರಿ. 1 ಕೋಟಿ ಹಣವನ್ನ ಇವತ್ತು ನೀವು ನನಗೆ ಕೊಟ್ರಿ. ಅದೇ ರೀತಿ ನಾನು ಕೇಳ್ಕೊಂಡೆ, ದಯಮಾಡಿ ಈ ಒಂದು ಸುಮಾರು ಒಂದು 15 ಲಕ್ಷ 15 ಕೋಟಿ ಸಾಲ ಮಾಡ್ಬಿಟ್ಟಿದ್ದೀವಣ್ಣ. ಹಾಗಾಗಿ ದಯಮಾಡಿ ಈ ಒಂದು ನಿರ್ಮಾಪಕರ ಕಟ್ಟಡ ಏನ್ ಕಟ್ಟಿದೀವೋ ಇದಕ್ಕೆ ತಮ್ಮಿಂದ, ತಮ್ಮ ಸರ್ಕಾರದಿಂದ ನಾನು ಆರ್ಥಿಕ ಒಂದು ಇದನ್ನ ತಮ್ಮ ಹತ್ರ ಮನವಿ ಮಾಡ್ತಾ ಇರ್ತೀನಿ. ಖಂಡಿತವಾಗಿ ನೀವು ನನಗೆ ಹೇಳಿದ್ರಿ ಈ ಒಂದು ಚುನಾವಣೆ ಮುಗೀಲಿ ಅಂತ ಹೇಳ್ಬಿಟ್ಟು, ಅದನ್ನು ಕೂಡ ನಿಮ್ಮ ಮುಂದೆ ಬೇಡಿಕೆಯನ್ನು ಇಟ್ಟು ಇವತ್ತು ಇಷ್ಟು ಹೊತ್ತು ನಮ್ಮ ಜೊತೆ ಕೂತಿದ್ದಾರೆ. ಅದು ಯಾವ ರೀತಿ ನಿಮ್ಗೆ ಕೃತಜ್ಞತೆಯನ್ನು ಹೇಳಬೇಕು ನಮ್ಗೆ ಗೊತ್ತಿಲ್ಲ. ಆದ್ರೂ ಇಡೀ ಚಿತ್ರೋದ್ಯಮದ ಪರವಾಗಿ, ಚಿತ್ರರಂಗದ ಪರವಾಗಿ ನಿಮ್ಮನ್ನ ಅತ್ಯಂತ ಸಂತೋಷದಿಂದ ಈ ಸಮಾರಂಭಕ್ಕೆ ಬರಮಾಡಿಕೊಂಡು ನಿಮ್ಮ ಶುಭ ನುಡಿಗಳನ್ನ ಕೇಳಬೇಕು ಅಂತ ಬಹಳಷ್ಟು ಜನ ಕಾದಿದ್ದಾರೆ. ಹಾಗಾಗಿ ನಾನು ಎಲ್ಲ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ದೀನಿ. ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ನೀವು ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಕಳಕಳಿಯಿಂದ ನಿರ್ಮಾಪಕ ಸಂಘದ ಪರವಾಗಿ ಇಲ್ಲಿ ನನಗೆ ಅನೇಕ ಜನರ ಹೆಸರನ್ನ ಹೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಗಿರಂದೂರ್ ಅವರು ನಾವು ಕೇಳಿದ ತಕ್ಷಣ ಅವರು 2 ಮಾತಾಡಲಿಲ್ಲ. ಆ ಒಂದು ಸಹಾಯವನ್ನ ನಮಗೆ ಮಾಡಿದ್ರು. ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಹೀಗೆ ಅನೇಕ ಜನರು ನಮ್ಮನ್ನ ಕೈ ಹಿಡಿದಿದ್ದಾರೆ. ಇವತ್ತು ಕೇರಳದಿಂದ, ಹೈದರಾಬಾದಿಂದ, ತಮಿಳುನಾಡಿಂದ ಬಹಳಷ್ಟು ಜನ ಹಂಚಿಕೆದಾರರು, ನಿರ್ಮಾಪಕರು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರ ಹೆಸರನ್ನ ಹೇಳಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಯನ್ನ ಸಲ್ಲಿಸ್ತಾ, ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಬೇಕು. ಈಗಾಗಲೇ ನಾವು ಈ ಒಂದು 43 ವರ್ಷದ ನಡೆದು ಬಂದ ದಾರಿಯ ಒಂದು ಸ್ಮರಣ ಸಂಚಿಕೆಯನ್ನ ಹೊರತರ್ತಾ ಇದ್ದೀವಿ. ಒಂದು ಇತಿಹಾಸ ನಿರ್ಮಾಣ ಆಗುತ್ತೆ. ಆ ಸ್ಮರಣ ಸಂಚಿಕೆ 1,500 ಪುಟ
ಏನು ನಮ್ಮ ಚಿತ್ರರಂಗ 90 ವರ್ಷದಿಂದ ಯಾರ್ಯಾರು ಏನೇನು ಸಾಧನೆಯನ್ನ ಮಾಡಿದ್ರು ಆ ಎಲ್ಲ ಸಾಧನೆಗಳನ್ನ ಮಾಡುವಂತ ಒಂದು ಪುಸ್ತಕ ಹೊರಬರ್ತಾ ಇದೆ. ಅದಕ್ಕೂ ಕೂಡ ತಮ್ಮೆಲ್ಲರ ಸಹಕಾರವನ್ನ ಮತ್ತು ಸರ್ಕಾರದ ಸಹಕಾರವನ್ನ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಹಾಗೆ ಇವತ್ತು ಎಲ್ಲ ಮಾಜಿ ಅಧ್ಯಕ್ಷರು ಈ ಕಟ್ಟಡ ನಿರ್ಮಾಣಕ್ಕೆ ಎಲ್ಲರೂ ಹಿಂದಿನ ಎಲ್ಲ ಅಧ್ಯಕ್ಷರು ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ಈ ಒಂದು ಕಟ್ಟಡ ಸಮಿತಿಗೆ ನೀವು ಅಧ್ಯಕ್ಷರಾಗಬೇಕು ಅಂತ ಎಲ್ಲ ನನ್ನ ಗೆಳೆಯರು ಕೇಳ್ಕೊಂಡಾಗ ಅವರ ಒತ್ತಡಕ್ಕೆ ಮಣಿದು ಇವತ್ತು ಅವರೆಲ್ಲರ ಪ್ರೀತಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೆಲ್ಲರೂ ಸೇರಿ, ನಾನು ಒಬ್ಬ ಅಂತ ಯಾವತ್ತೂ ಹೇಳಲ್ಲ, ನಾವೆಲ್ಲರೂ ಒಟ್ಟುಗೂಡಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ವಿ. ನಾಳೆ ದಿನ ಎಲ್ಲ ನಿರ್ಮಾಪಕರು ಕೂಡ ಇಲ್ಲಿ ಬಂದು ನಿಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳುವಂತ ಒಂದು ಕಟ್ಟಡ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.